ಯಾವಾಗಲೂ ಗೋಬಿ ಮಂಚೂರಿ ಮಾಡಿ ಬೇಜಾರಾಗಿದ್ದರೆ ಅಥವಾ ಆಚೆ ಈಚೆ ತಿಂದು ಒಂದೇ ಟೇಸ್ಟು ಬೋರ್ ಆಗಿದ್ದರೆ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾರೆ ಅಂತ ಗೋಬಿ ಪೆಪ್ಪರ್ ಫ್ರೈ ಒಂದು ಸಲ ಟ್ರೈ ಮಾಡಿ ರುಚಿ ಹೇಗೆ ಬರುತ್ತೆ ಅಂತ ನೀವೇ ಹೇಳಿ. ಹಾಗೆಯೇ ಹೊಸದಾಗಿ ಯಾರಾದರೂ ನನ್ನ ಚಾನಲ್ಗೆ ಜಾಯ್ನ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ಗಳು ಬರ್ತಾ ಇರುತ್ತೆ. ಮೊದಲಿಗೆ ನಾನಿಲ್ಲಿ ಹೂಕೋಸನ್ನ ತೊಗೊಂಡು ಬಿಸಿನೀರಿನಲ್ಲಿ ಒಂದು 5 ನಿಮಿಷ ಬಿಟ್ಟಿರ್ತೀನಿ. ಜೊತೆಗೆ ಒಂದು ಪಾತ್ರೆಯಲ್ಲಿ ಅರ್ಧ ಕೆಜಿಗೂ ಸ್ವಲ್ಪ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಕಬಾಬ್ ಪೌಡರ್ ಯಾವುದೂ ಯೂಸ್ ಮಾಡಿಲ್ಲ. ಇವಾಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ತೀರಾ ಗಟ್ಟಿನೂ ಬೇಡ, ತೀರಾ ತೆಳುವಾಗೂ ಬೇಡ. ಹಾಗೆ ನೀರನ್ನ ಮಿಕ್ಸ್ ಮಾಡ್ಕೊತಾ ಗಂಟು ಬರದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ಇಲ್ವಾ, ಅಷ್ಟು ಹದ ಬಂದರೆ ಸಾಕಾಗುತ್ತೆ. ಇವಾಗ ಬಿಸಿನೀರಿನಲ್ಲಿ ಹಾಕ್ಕೊಂಡಿರ್ತೀವಲ್ವ ಹೂಕೋಸು, ಅದನ್ನು ಸೋರಿಸ್ಕೊಂಡು ಮೈದಾ ಹಿಟ್ಟಿನೊಳಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೊಂದೇ ಅದ್ದಿ ಬಿಡೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ಕಾರ್ನ್ಫ್ಲೋರ್ ಯಾವುದೂ ಮಿಕ್ಸ್ ಮಾಡಿಲ್ಲ, ಬರೀ ಮೈದಾ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆಯಾ ನೋಡೋಣ ಬನ್ನಿ. ಎಣ್ಣೆ ಕಾದು ರೆಡಿಯಾಗಿದೆ. ಇವಾಗ ಒಂದೊಂದೇ ಗೋಬಿನ ಹಾಕ್ಕೊತಾ ಬರಬೇಕು ಎಣ್ಣೆಯಲ್ಲಿ. ಜಾಸ್ತಿ ಒಂದೇ ಸಲ ಹಾಕಿದ್ರೆ ಅದು ಒಂದಕ್ಕೊಂದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದೊಂದೇ ಎಣ್ಣೆನಲ್ಲಿ ಹಾಕ್ಕೊಳ್ಳಿ. ಹೀಗೆ ಹಾಕಾದ್ಮೇಲೆ ಸ್ವಲ್ಪ ಉಲ್ಟಾ ಮಾಡಿ ಮಧ್ಯೆ ಬೇಯಿಸ್ಕೊತಾ ಇರಬೇಕು. ಎಷ್ಟು ಸಿಂಪಲ್ಲಾಗುತ್ತೆ ಅಂದರೆ ತುಂಬಾ ಸಿಂಪಲ್ಲಾಗಿರುತ್ತೆ, ಬಟ್ ರುಚಿ ಅಂತೂ ತುಂಬ ಕ್ರಿಸ್ಪಿಯಾಗಿರುತ್ತೆ, ಗರಿಗರಿಯಾಗಿರುತ್ತೆ. ನೀವೊಂದು ಸಲ ಖಂಡಿತ ಟ್ರೈ ಮಾಡಲೇಬೇಕು. ಜಾಸ್ತಿ ಏನು ಐಟಮ್ಸು ಬೇಕಾಗಿಲ್ಲ. ನಾವು ಮೆಣಸು ಪುಡಿ ಯೂಸ್ ಮಾಡಿ ಮಾಡೋದ್ರಿಂದ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹದವಾಗಿ ಬೆಂದು ರೆಡಿಯಾಗಿದೆ. ನಾವು ಈ ಥರ ಡ್ರೈ ಗೋಬಿನೂ ತಿನ್ಬೋದು, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಇವಾಗ ಪಕ್ಕದಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವನ್ನ ನೀವು ಬೇಕಿದ್ರೆ ಹೆಚ್ಚಿಗೆನೂ ಹಾಕೊಬೋದು. ಇದಕ್ಕೆ ಎಣ್ಣೆಯಲ್ಲಿ ಕರೆದಿರೋ ಅಂಥ ಗೋಬಿಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ. ಸಂಜೆ ಟೈಮು ಟೀ ಕಾಫಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಏನಾರು ಬಂದರು ಅಂತ ಅಂದಾಗ ದಿಢೀರಂತ ಮಾಡ್ಕೊಂಬಿಡ್ಬೋದು, ಟೈಮೇನು ಜಾಸ್ತಿ ಹಿಡಿಯಲ್ಲ. ಇವಾಗ ಇದಕ್ಕೆ ಪೆಪ್ಪರ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ನಾನು ಆಲ್ರೆಡಿ ಗೋಬಿಗೆ ಉಪ್ಪು ಹಾಕಿರ್ತೀನಿ, ಹಾಗಾಗಿ ಈಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮೆಣಸಿನ ಪುಡಿ ಹಾಕಿರೋದ್ರಿಂದ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿ. ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ತುಂಬಾ ಒಂದೊಂದು ನಾವು ಟೊಮೆಟೊ ಸಾಸಲ್ಲಿ ಹದ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿ ಬರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.